ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ನಾಳೆ ಯಾರೆಲ್ಲ ಎಕ್ಸಾಮನ್ನು ಬರಿತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಯಾಕೆ ಅಂತ ಹೇಳಿದ್ರೆ ನಾಳೆ ಇರುವಂತಹ ದಿನ ಏನಿದೆ ಅದು ನಿಮ್ಮ ಜೀವನವನ್ನು, ನಿಮ್ಮ ಜೀವನದ ಪಥವನ್ನು ಬದಲಾಯಿಸುವಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ದಯವಿಟ್ಟು ಯಾರು ಭಯ ಪಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಎಕ್ಸಾಮ್ನ ನೀವೆಲ್ಲರೂ ಚೆನ್ನಾಗಿ ಮಾಡ್ತೀರಾ. ನೀವೇನು ಪರಿಶ್ರಮ ಪಟ್ಟಿದ್ದೀರಾ ಅದಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತೆ. ಕಾನ್ಫಿಡೆಂಟ್ ಆಗಿರಿ. ನೀವು ಎದುರುಕೊಳ್ಳೋದ್ರಿಂದ ಒಂದು 5 ಮಾರ್ಕ್ಸ್ ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಅಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೀವು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಾಳೆ ಎಕ್ಸಾಮ್ ಬರೆಯೋದನ್ನು ನೀವು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಈ ಒಂದು ನೈಟಲ್ಲಿ ನೀವೇನಾದರೂ ಚೇಂಜ್ ಮಾಡೋಕ್ಕಾಗುತ್ತಾ? ಏನೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇರಲಿ, ಜೊತೆಗೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನುವಂತಹ ನಿಮ್ಮ ಮೇಲೆ ನಂಬಿಕೆ ನಿಮಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನೀವು ಏನೆಲ್ಲ ಮಾಡಬೇಕು ನಾಳೆ ಎಕ್ಸಾಮಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಆಫ್ ಆಲ್, ಡೋಂಟ್ ಫರ್ಗೆಟ್ ಟು ಟೇಕ್ ನೆಸೆಸರಿ ಥಿಂಗ್ಸ್. ಅಂದರೆ ಹಾಲ್ ಟಿಕೆಟ್ ಆಗಿರ್ಬೋದು, ಓಕೆ, ಪೆನ್ ಆಗಿರ್ಬೋದು, ಹಾಲ್ ಟಿಕೆಟು ಮತ್ತು ಪೆನ್ನು ವೆರಿ ಇಂಪಾರ್ಟೆಂಟು, ಓಕೆ, ಮತ್ತು ಐ ಡಿ ಕಾರ್ಡು, ಪೆನ್ನು, ಐ ಡಿ ಕಾರ್ಡು, ಇವು ಯಾವನ್ನು ದಯವಿಟ್ಟು ಮರೀಲಿಕ್ಕೆ ಹೋಗ್ಬೇಡಿ ತಗೊಂಡು ಹೋಗೋದನ್ನು. ಸಾಧ್ಯವಾದಷ್ಟು ಎಲೆಕ್ಟ್ರಾನಿಕ್ ಐಟಮ್ಸನ್ನು ಎಕ್ಸಾಮ್ ಹಾಲ್ ಒಳಗಡೆ ತಗೊಂಡೋಗೋದನ್ನು ಅವಾಯ್ಡ್ ಮಾಡಿ. ಇವನ್ ನಿಮ್ಮನ್ನ ಅಲೋ ಮಾಡೋದಿಲ್ಲ, ಅವರು ಹೊರಗಡೆನೇ ಇಡಿಸ್ತಾರೆ, ಬಟ್ ಅದನ್ನೆಲ್ಲ ತಗೊಂಡೋಗ್ಲಿಕ್ಕೆ ಹೋಗಬೇಡಿ. ಜಸ್ಟು ಹಾಲ್ ಟಿಕೆಟು, ಪೆನ್ನು, ಐ ಡಿ ಕಾರ್ಡು, ಇವನ್ನು ಮರೀದೆ ಖಂಡಿತವಾಗ್ಲೂ ತಗೊಂಡು ಹೋಗಬೇಕಾಗುತ್ತೆ ನೀವು. ವರ್ಕ್ಶೀಟು, ರಫ್ ಶೀಟೆಲ್ಲ ಅವರೇ ಕೊಡ್ತಾರೆ, ಓಕೆ. ಮತ್ತು ಎಕ್ಸಾಮಿನೇಷನ್ ಹಾಲನ್ನು ರೀಚ್ ಎಕ್ಸಾಮಿನೇಷನ್ ವೆನ್ಯೂ ಆನ್ ಟೈಮ್. ಆ ಸ್ಥಳಕ್ಕೆ ಆದಷ್ಟು ಬೇಗ ಹೋಗಿ ಸ್ನೇಹಿತರೆ. ದಯವಿಟ್ಟು ಲೇಟ್ ಮಾಡ್ಕೊಂಡು ಹೋಗಬೇಡಿ. ನೀವು ಲೇಟ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಹರಿಬರಿಲಿ ನಿಮಗೆ ಟೆನ್ಷನಲ್ಲೇ ಅರ್ಧ ಎಕ್ಸಾಮ್ ಚೆನ್ನಾಗಿ ಮಾಡೋದಿಲ್ಲ ನೀವು. ರಿಪೋರ್ಟಿಂಗ್ ಟೈಮ್ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆನೇ ನೀವು ಆ ಒಂದು ಸ್ಥಳದಲ್ಲಿದ್ದರೆ ನಿಮಗೆ ಮೈಂಡು ರಿಲ್ಯಾಕ್ಸ್ಡ್ ಆಗಿರುತ್ತೆ, ಫ್ರೀ ಆಗಿರುತ್ತೆ, ನೀವು ಆರಾಮಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು, ಓಕೆನಾ. ಫಸ್ಟು ಹಾಲ್ ಟಿಕೆಟ್ ಆಗಲಿ, ಪೆನ್ ಆಗಲಿ, ಐ ಡಿ ಕಾರ್ಡ್ ಆಗಲಿ ಇವಾಗಲೇ ಎತ್ತಿಟ್ಕೊಂಬಿಡಿ, ಓಕೆ. ಐ ಡಿ ಕಾರ್ಡ್ ಒಂದು ಜೆರಾಕ್ಸು ಇರಲಿ, ಒರಿಜಿನಲ್ಲು ಇರಲಿ, ಜೊತೆಗೆ ಪೆನ್ನು ಒಂದಿಲ್ಲ ಅಂದರೆ 2 ಪೆನ್ ಇಟ್ಕೊಳ್ಳಿ. ಹಾಲ್ ಟಿಕೆಟನ್ನು ಪ್ರಿಂಟ್ಔಟ್ ತೆಗೆದು ಇವಾಗಲೇ ಇಟ್ಕೊಂಬಿಡಿ. ನಾಳೆ ನಾನು ಎಕ್ಸಾಮ್ ಹಾಲ್ ಹತ್ರ ಹೋಗಿ ತಗೋತೀನಿ, ಎಕ್ಸಾಮಿನೇಷನ್ ಸೆಂಟರ್ ಹತ್ರ, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಆದಷ್ಟು ಬೇಗನೆ ತೆಗೆದಿಟ್ಕೊಂಬಿಡಿ. ಮೇಕ್ ಶೋರ್ ದಟ್ ದ ಸಿಸ್ಟಮ್ ಈಸ್ ವರ್ಕಿಂಗ್ ಫೈನ್. ನಿಮ್ಗೇನು ಅಲಾಟ್ ಮಾಡಿರ್ತಾರೆ ಸಿಸ್ಟಮು, ಅದು ಮೌಸು ಮತ್ತು ಸಿಸ್ಟಮು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅಲ್ಲಿ ಇನ್ವಿಜಿಲೇಟರ್ನ ಕರೆದು, ನೀವು ಸೂಪರ್ವೈಸರ್ನ ಕರೆದು ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಬೇರೆ ಸಿಸ್ಟಮನ್ನು ಅಲಾಟ್ ಮಾಡಿಕೊಡ್ತಾರೆ. ಪ್ಯಾನಿಕ್ ಆಗಬೇಡಿ. ಎಕ್ಸಾಮ್ ಶುರುವಾಗೋಕ್ಕಿಂತ ಮುಂಚೆ ಕಮ್ಮಿ ಅಂದರೂ ಒಂದು ಅರ್ಧ ಗಂಟೆ ಅಂತೂ ಇನ್ಸ್ಟ್ರಕ್ಷನ್ ಓದಲಿಕ್ಕೆ, ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕಾಲಾವಕಾಶ ಇರೋದ್ರಿಂದ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆ. ರೀಡ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲ್ಲಿ. ಯಾರಾದರೂ ಫಸ್ಟ್ ಟೈಮ್ ಆನ್ಲೈನ್ ಎಕ್ಸಾಮ್ ಬರೀತಿದ್ರೆ ಇನ್ಸ್ಟ್ರಕ್ಷನ್ಸನ್ನು ನೀಟಾಗಿ ಓದ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಓದೋದ್ರಿಂದ ನಿಮಗೆ ಎಕ್ಸಾಮನ್ನು ಹೇಗೆ ಅಟೆಂಡ್ ಮಾಡಬೇಕು, ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲವೂ ಗೊತ್ತಾಗುತ್ತೆ ಅಲ್ಲಿ. ಫಸ್ಟ್ ಟೈಮ್ ಏನಾದರೂ ಆನ್ಲೈನ್ ಎಕ್ಸಾಮನ್ನು ಬರೀತಿದ್ರೆ ಇನ್ಸ್ಟ್ರಕ್ಷನ್ನ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಈಗ ಆಲ್ರೆಡಿ ಎಕ್ಸಾಮ್ ಬರ್ದಿರೋರಿಗೆ ಅನುಭವ ಆಗಿರುತ್ತೆ, ಅವರಿಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಓಕೆ. ಅಟೆಂಡ್ ಈಚ್ ಸೆಷನ್ ಕೇರ್ಫುಲ್ಲಿ. ಇದಕ್ಕೆ ಬರ್ತೇನೆ ನಾನು. ಪ್ರತಿಯೊಂದು ಸೆಷನನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಬೇಕು. ನೀವು ಒಂದೇ ಸೆಷನಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡೋದ್ರಿಂದ ಬೇರೆ ಸೆಷನ್ಗಳನ್ನು ನೀವು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಫಸ್ಟು ಜಿ ಕೆ ಬರೆದುಬಿಡಿ. 7 to 8 ಮಿನಿಟ್ಸಲ್ಲಿ ಜಿ ಕೆ ಮುಗಿಸ್ಬಿಡ್ಬೇಕು. ನೆಕ್ಸ್ಟು ಇಂಗ್ಲೀಷನ್ನು ಅಟೆಂಡ್ ಮಾಡಿ. ಇಂಗ್ಲೀಷು 10 to 12 ಮಿನಿಟ್ಸಲ್ಲಿ ಇಂಗ್ಲೀಷನ್ನು ಮುಗಿಸ್ಬಿಡಿ. ನೆಕ್ಸ್ಟು ರೀಸನಿಂಗ್ ತಗೊಳ್ಳಿ, 3ನೇದು. ರೀಸನಿಂಗ್ಗೆ 20 ಮಿನಿಟ್ಸಲ್ಲಿ ಸಾಧ್ಯವಾದಷ್ಟು 20 ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಕೊನೆಯಲ್ಲಿ ಮ್ಯಾಥಮೆಟಿಕ್ಸ್ನ ಇಟ್ಕೊಳ್ಳಿ. ಡಿಫಿಕಲ್ಟ್ ಇರುತ್ತೆ. ನೀವು ಫಸ್ಟೇ ಮ್ಯಾಥಮೆಟಿಕ್ಸ್ ಇಟ್ಕೊಂಡು ಸ್ಟಕ್ ಆದರೆ ಇವು 3 ನೀಟಾಗಿ ನೀವು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಜಿ ಕೆ ಇಂಗ್ಲೀಷನ್ನು ಅದು 10 ಮಾರ್ಕ್ಸ್ ಬರಲಿ, 15 ಬರಲಿ, 20 ಬರಲಿ, ಎಷ್ಟಾದರೂ ಬರಲಿ, ಜಿ ಕೆ ಇಂಗ್ಲೀಷನ್ನು ವಿತಿನ್ 20 ಮಿನಿಟ್ಸಲ್ಲಿ ಮುಗಿಸ್ಬಿಡ್ಬೇಕು. ಫಸ್ಟ್ 20 ಮಿನಿಟ್ಸಲ್ಲಿ ಜಿ ಕೆ ಇಂಗ್ಲೀಷ್ ಕಂಪ್ಲೀಟ್ ಆಗಬೇಕು. ಮತ್ತು 20 ಮಿನಿಟ್ಸ್ ರೀಸನಿಂಗ್ಗೆ, ಇನ್ ಮ್ಯಾಥಮೆಟಿಕ್ಸ್ಗೆ 20 ಮಿನಿಟ್ಸು. ಇದೇ ರೀತಿ ನೀವು ಅಟೆಂಡ್ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಟೈಮ್ ಸೇವ್ ಆಗುತ್ತೆ ಸ್ನೇಹಿತರೆ. ಸಪೋಸ್ ನೀವು ಫಸ್ಟೇ ಮ್ಯಾಥಮೆಟಿಕ್ಸ್ ಅಥವಾ ರೀಸನಿಂಗ್ನ ಬರೀಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಜಿ ಕೆ ಇಂಗ್ಲೀಷ್ಗೆ ಕೊನೆಯಲ್ಲಿ ನೀವು ಅಟೆಂಡೇ ಮಾಡಲಿಕ್ಕೆ ಚಾನ್ಸ್ ಸಿಗೋದಿಲ್ಲ ನಿಮಗೆ, ಯಾಕಂದರೆ ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತೀರ ನೀವು ಮ್ಯಾಥಮೆಟಿಕ್ಸಲ್ಲಿ. ಹಾಗಾಗಿ ಮೇಕ್ ಶೋರ್ ದಟ್ ಫಸ್ಟು ಜಿ ಕೆ ಇಂಗ್ಲೀಷನ್ನು ಅಟೆಂಡ್ ಮಾಡ್ತಿದ್ದೀರಾ ಅಂತ. ನೆಕ್ಸ್ಟು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ. ವೆರಿ ಇಂಪಾರ್ಟೆಂಟ್ ಇದು. ಈ ಟೈಮ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಲ್ಲ, ಈ ಜಸ್ಟ್ ಹೇಳಿದೆ ನಾನು. ಈಗ ನೋಡಿ, ಫಸ್ಟು ನೀವು ಜಿ ಕೆಯನ್ನು ಅಟೆಂಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ, ಓಕೆ. ಜನರಲ್ ನಾಲೆಡ್ಜ್ ಮತ್ತು ಜಿ ಕೆಯನ್ನು ಅಟೆಂಡ್ ಮಾಡ್ತೀರಾ. ಫಸ್ಟ್ ಇದನ್ನು ಅಟೆಂಡ್ ಮಾಡ್ತೀರಾ, ಆಮೇಲೆ ಇಂಗ್ಲೀಷನ್ನು ಅಟೆಂಡ್ ಮಾಡ್ತೀರಾ, ಆಮೇಲೆ ರೀಸನಿಂಗನ್ನು ಅಟೆಂಡ್ ಮಾಡ್ತೀರಾ, ಕೊನೆಗೆ ಮ್ಯಾಥಮೆಟಿಕ್ಸನ್ನು ಅಟೆಂಡ್ ಮಾಡ್ತೀರಾ. ಯಾವುದೋ ಒಂದು ಪ್ರಶ್ನೆ ಸ್ಟಾರ್ಟಿಂಗು ಡಿಫಿಕಲ್ಟ್ ಇರುತ್ತೆ ಅಂದ್ಕೊಳ್ಳಿ, ಸ್ಟಕ್ ಆಗಬೇಡಿ ಅಲ್ಲಿ. ಜಸ್ಟ್ ಸೇವ್ ನೆಕ್ಸ್ಟ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಿ, ಓಕೆ. ನೀವು ಅಟೆಂಡ್ ಮಾಡಿದ ಯಾವುದನ್ನು ನೀವು ಟಿಕ್ ಮಾಡ್ತೀರಾ ರೈಟ್ ಅಂತ, ಅದಕ್ಕೆ ಸೇವ್ ನೆಕ್ಸ್ಟ್ ಕೊಡೋದನ್ನು ಮರಿಬೇಡಿ. ನೀವು ಅಟೆಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಕೊಟ್ಟರು ಸಾಕು, ಹೋಗುತ್ತೆ.
ನೀವು ಯಾವ್ದಾದ್ರು ಕ್ವಶನ್ ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕೆಳಗಡೆ ಸೇವ್ ನೆಕ್ಸ್ಟ್ ಬಟನ್ ಇರುತ್ತೆ, ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ. ಸುಮ್ಮನೆ ನೀವು ಹಾಗೆ ಅದನ್ನು ಸ್ಕಿಪ್ ಮಾಡಿ ಮುಂದಕ್ಕೆ ಹೋದರೆ ಅದು ಸೇವ್ ಆಗಿರೋದಿಲ್ಲ. ಸೇವ್ ನೆಕ್ಸ್ಟ್ ಬಟನನ್ನು ಪ್ರತಿಯೊಂದು ಆನ್ಸರನ್ನು ನೀವು ಟಿಕ್ ಮಾಡಾದ್ಮೇಲೆ ಸೇವ್ ನೆಕ್ಸ್ಟನ್ನು ಹೊತ್ತಬೇಕು. ಅಲ್ಲಿ ಮುಂದೆ ಕೆಳಗಡೆ ಬರುತ್ತೆ, ನೀವು ಆನ್ಸರನ್ನು ಮಾಡಿದ ತಕ್ಷಣ ಕೆಳಗಡೆ ಬರುತ್ತೆ, ಅದನ್ನು ನೋಡಿಕೊಂಡು ಅದನ್ನು ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಮುಂದಿನ ಕ್ವಶನ್ಗೆ ಹೋಗುತ್ತೆ. ಓಕೆ, ನಾನು ಹೇಳ್ದಂಗೆ ಫಸ್ಟು GK ಅಟೆಂಡ್ ಮಾಡಿ, ನೆಕ್ಸ್ಟು ಇಂಗ್ಲೀಷು, ಆಮೇಲೆ ರೀಸನಿಂಗು, ಆಮೇಲೆ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದೇನೆ. ಸ್ನೇಹಿತರೆ, ರೀಸನಿಂಗಲ್ಲೇ ಆಗಲಿ ಮ್ಯಾಥಮೆಟಿಕ್ಸಲ್ಲೇ ಆಗಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಫಸ್ಟು ಸ್ಟಾರ್ಟಿಂಗ್ ಯಾವುದೋ ಒಂದು ಕ್ವಶನ್ ನೋಡ್ತೀರಾ ಅಂದ್ಕೊಳ್ಳಿ, ಫುಲ್ ಡಿಫಿಕಲ್ಟ್ ಇರುತ್ತೆ, ಅಲ್ಲೇ ಸ್ಟಕ್ ಆಗಬೇಡಿ. ಓಕೆ, ಫಸ್ಟು ಯಾವುದು ಈಸಿ ಕ್ವಶನ್ ಇದೆ ರೀಸನಿಂಗಲ್ಲಿ ಮತ್ತು ಮ್ಯಾಥ್ಸಲ್ಲಿ ಯಾವುದು ಈಸಿ ಪ್ರಶ್ನೆಗಳಿದ್ದಾವೆ ಹುಡುಕಿ, ಒಂದು 6ರಿಂದ 7 ಡೈರೆಕ್ಟಾಗಿ ನೋಡ್ತಿದ್ದಂಗೆ ಟಿಕ್ ಹಾಕ್ಬೋದು. ಆ ಥರ ಪ್ರಶ್ನೆಗಳು ರೀಸನಿಂಗಲ್ಲೂ ಇರುತ್ತೆ, ಮ್ಯಾಥಮೆಟಿಕ್ಸಲ್ಲೂ ಇರುತ್ತೆ. ಫಸ್ಟು ಹುಡುಕಿ 6ರಿಂದ 7 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿಬಿಡಿ. ಅದಾದಮೇಲೆ ಮಾಡರೇಟ್ ಲೆವೆಲ್ ಪ್ರಶ್ನೆಗಳನ್ನು ತೊಗೊಂಡು ಅದನ್ನು ಅಂದರೆ 1 ನಿಮಿಷದೊಳಗಡೆ, ಈಗ ಫಸ್ಟು ಒಂದು 6-7 ಕ್ವಶನ್ ಹೇಗಿರುತ್ತೆ ರೀಸನಿಂಗ್ ಮ್ಯಾಥಮೆಟಿಕ್ಸಲ್ಲಿ ಅಂತ ಹೇಳಿದ್ರೆ, ವಿತಿನ್ 20 ಅಥವಾ 30 ಸೆಕೆಂಡ್ಸಲ್ಲಿ ಆನ್ಸರ್ ಬರುವಂಥ ಪ್ರಶ್ನೆಗಳಿರ್ತವೆ. ಅದನ್ನು ಅಟೆಂಡ್ ಮಾಡಿಬಿಡಿ. ಫಸ್ಟು ಅದನ್ನು ಅಟೆಂಡ್ ಮಾಡಾದ್ಮೇಲೆ 20 ನಿಮಿಷ ಈಗ ರೀಸನಿಂಗ್ ಅಟೆಂಡ್ ಮಾಡ್ತಿದ್ರೆ ಫಸ್ಟು ಒಂದು 4-5 ನಿಮಿಷದಲ್ಲಿ 6-7 ಕ್ವಶನನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡ್ಬಿಡ್ಬೋದು, ನೋಡ್ತಿದ್ದಂಗೆ ಅಟೆಂಡ್ ಮಾಡ್ಬೋದು. ಅದು ಆಗ್ತಿದ್ದಂಗೆ ನೆಕ್ಸ್ಟು ವರ್ಕೌಟ್ ಮಾಡಿದ್ರೆ 1 ಮಿನಿಟ್ ಒಳಗಡೆ ವರ್ಕೌಟ್ ಮಾಡಿದ್ರೆ ಬರುವಂಥ ಲೆಕ್ಕಗಳಿರ್ತವೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಿದ್ರೆ ಅದನ್ನು ಕೊನೆಯಲ್ಲಿ ಇಟ್ಕೊಳ್ಳಿ. ಒಂದು 3-4 ಪ್ರಶ್ನೆ ಡಿಫಿಕಲ್ಟ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ 20 ನಿಮಿಷ ಆಗೋಗಿದೆ 16 ಕ್ವಶನ್ ಅಟೆಂಡ್ ಮಾಡೋದ್ರಲ್ಲಿ ಅಂದರೆ ಸ್ಕಿಪ್ ಮಾಡಿ ಆ 4 ಪ್ರಶ್ನೆಗಳನ್ನು, ಡಿಫಿಕಲ್ಟ್ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಿ ಮುಂದಿನ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ಗೆ ಹೋಗಿ, ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹೋಗಿ ಅಟೆಂಡ್ ಮಾಡಿ. ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ, ಫಸ್ಟ್ ನೀವೇನು ಮಾಡಬೇಕು, 6-7 ಪ್ರಶ್ನೆಗಳು ನೋಡ್ತಿದ್ದಂಗೆ ಟಿಕ್ ಹಾಕ್ಬೋದು, ಆ ಥರ ಪ್ರಶ್ನೆಗಳಿರುತ್ತೆ, ಅದನ್ನು ಅಟೆಂಡ್ ಮಾಡಿ. ಅದಾದ ನಂತರ ನೀವು ಮಾಡರೇಟ್ ಲೆವೆಲ್ ಕ್ವಶನ್ಸನ್ನು ತೊಗೊಂಡು ಅಟೆಂಡ್ ಮಾಡಿ. ಡಿಫಿಕಲ್ಟ್ ಕ್ವಶನ್ ಒಂದು 3ರಿಂದ 4-5 ಇದ್ದೇ ಇರುತ್ತೆ, ಅದನ್ನು ಸಾಧ್ಯವಾದರೆ ಅಟೆಂಡ್ ಮಾಡಿ, ಇಲ್ಲ ಸ್ಕಿಪ್ ಮಾಡಿ, ನೋ ಇಶ್ಯೂಸ್. ಬಟ್ ನೀವೇನು ಅಟೆಂಡ್ ಮಾಡ್ತೀರಾ ಮೇಕ್ ಶೋರ್ ದಟ್ ಎಫಿಷಿಯನ್ಸಿ ಚೆನ್ನಾಗಿರಬೇಕು. ಎಫಿಷಿಯನ್ಸಿ ಇದ್ದಷ್ಟು ನಿಮಗೆ ನಾರ್ಮಲೈಸೇಷನಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಮತ್ತು ಇನ್ನೇನಾದರೂ ನಿಮ್ಮ ಸೆಷನ್ನು ತುಂಬ ಡಿಫಿಕಲ್ಟ್ ಇದ್ದರೆ, ನಿಮ್ಗೆ ಅನ್ನಿಸ್ತಿದ್ರೆ ಓಕೆ ತುಂಬ ಡಿಫಿಕಲ್ಟ್ ಕೇಳಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಿದ್ರೆ ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಎಷ್ಟು ಕ್ವಶನ್ ಗೊತ್ತೋ ಅದನ್ನು ನೀಟಾಗಿ ಆನ್ಸರ್ ಮಾಡ್ಬಿಟ್ಟು ಬನ್ನಿ. ಸೊ ನಿಮಗೆ ನಾರ್ಮಲೈಸೇಷನಲ್ಲಿ ನಿಮ್ಮ ಶಿಫ್ಟು ನಿಜವಾಗ್ಲೂ ತುಂಬಾ ಡಿಫಿಕಲ್ಟ್ ಇದ್ದರೆ ನಾರ್ಮಲೈಸೇಷನಲ್ಲಿ ನಿಮ್ಮ ಮಾರ್ಕ್ಸು ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ ಡಿಫಿಕಲ್ಟ್ ಇದ್ದರೆ. ಓಕೆ, ಕೆಲವ್ರಿಗೆ ಈಸಿ ಶಿಫ್ಟ್ ಇದ್ದು ಇನ್ನು ಕೆಲವ್ರಿಗೆ ಡಿಫಿಕಲ್ಟ್ ಶಿಫ್ಟ್ ಬಂದರೆ, ಡಿಫಿಕಲ್ಟ್ ಶಿಫ್ಟ್ ಬಂದಿರೋರಿಗೆ ನಾರ್ಮಲೈಸೇಷನಲ್ಲಿ ಅಂಕಗಳು ಹೆಚ್ಚಾಗುವಂಥ ಸಂಭಾವ್ಯ ಹೆಚ್ಚಿರುತ್ತೆ. ಸೊ ಈಸಿ ಶಿಫ್ಟ್ ಇರೋರಿಗೆ ಅಂಕಗಳು ಕಡಿಮೆ ಆಗುವಂಥ ಚಾನ್ಸಸ್ಸು ಇರುತ್ತೆ, ಅಥವಾ ಏನು ನಾರ್ಮಲೈಸೇಷನಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗದೇ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಭಯ ಪಡೋಕ್ಕೆ ಹೋಗಬೇಡಿ. ನಾಳೆ ಅನ್ನುವಂಥದ್ದು ಏನಿದೆ ಎಕ್ಸಾಮ್ ಡೇ, ಅದು ನಿಮ್ಮ ದಿನ. ಸೊ ನೀವು ಏನು ಇಷ್ಟು ದಿನ ಓದಿದ್ದೀರಾ ಅದನ್ನು ಜಸ್ಟ್ ಅಲ್ಲಿ ನೀವು ಒಮಿಟ್ ಮಾಡ್ತೀರಾ ಅಷ್ಟೇ, ಬೇರೆ ಇನ್ನೇನಿಲ್ಲ. ಎದುರ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿ, ಸ್ವಲ್ಪ ಸ್ಮಾರ್ಟಾಗಿರಿ ಎಕ್ಸಾಮಲ್ಲಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಒಂದು ನೀವು ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಸ್ನೇಹಿತರೆ ಈ ಎಕ್ಸಾಮ್ ತುಂಬಾ ಸುಲಭ ಅನಿಸುತ್ತೆ. ಏನು ಡಿಸ್ಟ್ರಾಕ್ಟ್ ಆಗೋಕ್ಕೆ ಹೋಗ್ಬಿಡಿ. ಎಕ್ಸಾಮ್ ಸ್ಟಾರ್ಟ್ ಆಯ್ತಿದ್ದಂಗೆ ರಫ್ ಶೀಟ್ ಕೊಡ್ತಾರೆ, ನೀಟಾಗಿ ಇಟ್ಕೊಂಬಿಡಿ. ಎಕ್ಸಾಮು ರಫ್ ಶೀಟ್ ಕೊಡ್ತಿದ್ದಂಗೆ ನೀವು ಏನು ಮಾಡಿ ಅಂತಂದರೆ ಆಲ್ಫಾಬೆಟ್ಸ್ ಎಲ್ಲ ಬರ್ಕೊಂಡು ನಂಬರ್ ಎಲ್ಲ ಹಾಕಿ ಇಟ್ಕೊಂಬಿಡಿ ಫಸ್ಟೇ 1 2 3 ಅಪ್ ಟು 26 ತನಕ. ಯಾಕಂದರೆ ಡಿಕೋಡಿಂಗ್ ಹೆಲ್ಪ್ ಆಗುತ್ತೆ. ಕೆಲವು ಫಾರ್ಮುಲಾಸು ಬರ್ಕೋಬೇಕು ಅಂದರೆ ಅದನ್ನು ಬರೆದಿಟ್ಕೊಳ್ಳಿ, ಏನು ಸಮಸ್ಯೆ ಏನಿಲ್ಲ. ಸೊ ಅದನ್ನೆಲ್ಲ ಬರೆದಿಟ್ಕೊಂಡು ಎಕ್ಸಾಮ್ ಶುರು ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಮಾಡ್ಲಿಕ್ಕೆ ಸೊ ಬೇಗ ಸಾಧ್ಯವಾದಷ್ಟು 1 ಅವರ್ ಒಳಗಡೆ ಅಟೆಂಡ್ ಮಾಡಿ ಸ್ನೇಹಿತರೆ. ಸೊ ಸಾಧ್ಯವಾದಷ್ಟು 70+ ಅಥವಾ 80+ ಯಾರು ಸ್ಕೋರ್ ಮಾಡ್ತೀರಾ ನೀವು 100% ಎಕ್ಸಾಮ್ ಸ್ಪೋರ್ಟ್ಸು ಮತ್ತು ಮೆಡಿಕಲ್ ಕ್ಲಿಯರ್ ಮಾಡಿದ್ರೆ ಖಂಡಿತವಾಗ್ಲೂ ಜಾಬ್ ಆಗೇ ಆಗುತ್ತೆ. ಏನಾದರೂ ಡಿಫಿಕಲ್ಟ್ ಇದ್ದರೆ ಸೊ ನೀವು ಕಮ್ಮಿ ಅಟೆಂಡ್ ಮಾಡಿದ್ರೂ ಪರವಾಗಿಲ್ಲ, ನಾರ್ಮಲೈಸೇಷನಲ್ಲಿ ನಿಮ್ಮ ಮಾರ್ಕ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಶ್ ಯು ಗುಡ್ ಲಕ್. ಸೊ ಎಕ್ಸಾಮನ್ನು ಅಟೆಂಡ್ ಮಾಡಾದಮೇಲೆ ನಿಮ್ಗೆ ಹೇಗಿತ್ತು ಎಕ್ಸಾಮು, ನಮ್ಮ ಒಂದು ವಿಡಿಯೋ ಯೂಸ್ಫುಲ್ ಆಯಿತಾ, ನಮ್ಮ ಚಾನಲಿಂದ ನಿಮ್ಗೆ ಹೆಲ್ಪ್ ಆಯಿತಾ ಅನ್ನೋದನ್ನು ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಾಳೆ ಎಲ್ಲರೂ ಬಂದು ತಿಳಿಸಿ ಅಂತ ಹೇಳ್ತಾ, ಮತ್ತು ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅದನ್ನು ಸಹ ನೀವು ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ನನ್ನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.